ಹೆಚ್ಚಾದಾಗ ಯಾವೆಲ್ಲ ತೊಂದರೆಗಳು ಆಗುತ್ತೆ ಅಂತ ನೋಡೋದಾದ್ರೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಇವತ್ತು ಹೆಲ್ದಿ ಫುಡ್ ಸೆಗ್ಮೆಂಟಲ್ಲಿ ನಾವು ಬನಾನಾ ರವಾ ಫ್ರೈ ಮಾಡೋದನ್ನ ನೋಡ್ತೀವಿ. ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಂಗೈಯಲ್ಲಿ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಆರೋಗ್ಯ ಅನ್ನೋದು ನೀವು ಸೇವಿಸೋ ಆಹಾರದಲ್ಲಿ ಅಷ್ಟೇ ಇರೋದಿಲ್ಲ, ನಿಮ್ಮ ಆಲೋಚನೆಗಳಲ್ಲಿ ಹಾಗೂ ನೀವು ಪಾಲಿಸುವಂತಹ ಜೀವನ ಶೈಲಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ನೀವು ಯೋಚನೆ ಮಾಡೋ ರೀತಿ ಮತ್ತು ನಿಮ್ಮ ಜೀವನ ಶೈಲಿ ಇವೆಲ್ಲವನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಲೈಫ್ ಸ್ಟೈಲ್ ಬಗ್ಗೆ ಎಷ್ಟೇ ಮಾತಾಡ್ತಾ ಇದ್ರೂ ಸಹ ಸರಿಯಾದ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ನಿಮ್ಮ ಎಲ್ಲ ಕನ್ಫ್ಯೂಷನ್ಸನ್ನು ಸಾಲ್ವ್ ಮಾಡಿ ನಾವು ಸರಿಯಾದ ಲೈಫ್ ಸ್ಟೈಲ್ ಟಿಪ್ಸನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಕೊಡ್ತೀವಿ. ನೀವು ನೋಡ್ತಾ ಇದ್ದೀರಾ ಅಂಗೈಯಲ್ಲಿ ಆರೋಗ್ಯ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ವಿ ಆರ್ ವಾಟ್ ವಿ ಈಟ್ ಅನ್ನೋ ಇಂಗ್ಲಿಷ್ ಸೇಯಿಂಗ್ ಇದೆ. ಅಂದರೆ ನಾವು ಯಾವ ರೀತಿಯ ಆಹಾರವನ್ನು ರೂಢಿಸ್ಕೊಂಡಿರ್ತೀವೋ ಅದೇ ರೀತಿ ನಮ್ಮ ಸ್ವಭಾವ, ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಆರೋಗ್ಯ ಇರುತ್ತೆ ಅನ್ನೋದು ಇದರ ಅರ್ಥ. ನಮ್ಮ ದಿನನಿತ್ಯದ ಆಹಾರವನ್ನು ಅಥವಾ ಅಡುಗೆಗಳನ್ನು ಹೆಲ್ದಿ ರೆಸಿಪಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾರೆ ನಮ್ಮ ಫುಡ್ ಎಕ್ಸ್ಪರ್ಟ್. ಬನ್ನಿ ಹಾಗಾದರೆ ಇವತ್ತಿನ ಹೆಲ್ದಿ ಫುಡ್ ಸೆಗ್ಮೆಂಟಲ್ಲಿ ಅವರು ಯಾವ ರೆಸಿಪಿಯನ್ನು ತೋರಿಸ್ತಾರೆ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೆಲ್ದಿ ಫುಡ್ ಸೆಗ್ಮೆಂಟಲ್ಲಿ ನಾವು ಬನಾನಾ ರವಾ ಫ್ರೈ ಮಾಡೋದನ್ನು ನೋಡ್ತೀವಿ. ಸೊ ರವಾ ಬನಾನಾ ಫ್ರೈ ಹೇಗಪ್ಪ ಮಾಡೋದು ಅಂದರೆ ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಮತ್ತು ಡೈಲಿ ಬಜ್ಜಿ, ಬೋಂಡ, ಎಣ್ಣೆ ಯೂಸ್ ಮಾಡಿಕೊಂಡು ತುಂಬ ಪದಾರ್ಥಗಳನ್ನ ಮಾಡ್ಕೋತೀವಿ, ಅದು ತುಂಬ ಅನ್ಹೆಲ್ದಿ ಅಲ್ವಾ. ಸೊ ಹಾಗಾಗಿ ಹೆಲ್ದಿ ಆದಂಥ ಒಂದು ರವಾ ಫ್ರೈ ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನದ ಊಟಕ್ಕೆ ಕೂಡ ನೀವು ಮಾಡ್ಕೋಬೋದು. ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಬಾಳೆಕಾಯಿ, ರವಾ, ಖಾರದ ಪುಡಿ, ಉಪ್ಪು, ಎಣ್ಣೆ, ಕಡಲೆ ಹಿಟ್ಟು, ಒಂದು ಬೌಲಲ್ಲಿ ಬೇಸನ್ನ ತಗೋತಾ ಇದ್ದೀನಿ. ಸೊ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೇ ಬೇಸಿನ್ ಫ್ಲೋರ್ಗೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ತುಂಬ ಜನ ಖಾರ ತುಂಬ ಬೇಕು ಅಂತಾರೆ, ಹಾಗಾಗಿ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು. ನನಗೆ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಿರೋದ್ರಿಂದ ನಾನು ಕಡಿಮೆ ಖಾರನ ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ರಾ ಬನಾನಾ ಫ್ರೈ. ಸೊ ರಾ ಬನಾನಾ ತಿನ್ನೋದ್ರಿಂದ ನಿಮಗೆ ವೈಟಮಿನ್ ರಿಚ್ ಇರುತ್ತೆ. ಸೊ ಅದರಲ್ಲಿ ವೈಟಮಿನ್ B6 ಇರುತ್ತೆ. ಹಾಗಾಗಿ ಎಲ್ಲ ತರಕಾರಿಗಳಲ್ಲೂ ನೀವು ಏನಾದರೂ ಒಂದು ಐಟಮ್ಸ್ನ ರುಚಿಕರವಾಗಿ ಮಾಡ್ಕೊಂಡು ತಿನ್ಬೋದು. ಡಯಟ್ ಮಾಡೋದು ಅನ್ನೋದಾದರೆ ತುಂಬ ಕಷ್ಟವಾಗಿರುತ್ತೆ ಅಂತಲೇ ಅಲ್ಲ, ತುಂಬ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ರಾ ಬನಾನಾ ಇದೆ, ಇದನ್ನು ನಾನು ಇದರೊಳಗಡೆ ಡಿಪ್ ಮಾಡ್ಕೋತೀನಿ. ಇದರಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ, ಹಾಗಾಗಿ ನಾನು ನೀರೇನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇದನ್ನು ಚೆನ್ನಾಗಿ ಡಿಪ್ ಮಾಡಿ ತೊಗೋತಾ ಇದ್ದೀನಿ. ಸೊ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೋತೀನಿ. ಬಾಳೆಕಾಯಿನ ಚೆನ್ನಾಗಿ ಡಿಪ್ ಮಾಡಿ ಕೋಟ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಕೋಟ್ ಆಗಬೇಕು. ಎಲ್ಲನೂ ಹಾಗೆ ಡಿಪ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ನೀರು ಟಚ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನೀರು ಹಾಕದೆ ಡ್ರೈ ಆಗಿ ಡಿಪ್ ಮಾಡಿ ಒಂದೊಂದೇ ಇಟ್ಕೊಳ್ಳಿ. ಇದು ಫೈಬರ್ ರಿಚ್ ಕೂಡ. ತರಕಾರಿಗಳು ಯಾವುದೇ ತೊಗೊಂಡ್ರೂ ಫೈಬರ್ ರಿಚ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಡೈಜೆಸ್ಟಿವ್ ಇಶ್ಯೂಸ್ ಏನಿರುತ್ತೆ ಅದಕ್ಕೆ ತುಂಬ ಒಳ್ಳೆಯದು. ನಿಮ್ಮ ಗಟ್ ಇಶ್ಯೂಸ್ ಏನಿರುತ್ತೆ ಅದಕ್ಕೂ ತುಂಬ ಒಳ್ಳೆಯದು. ಸೊ ಪ್ರತಿ ಊಟದಲ್ಲಿ ನೀವು ತರಕಾರಿನ ಯಾವ ಥರ ರೀತಿಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದನ್ನು ನಾನು ಚೆನ್ನಾಗಿ ಕೋಟ್ ಮಾಡಿಕೊಂಡು ಒಂದೊಂದೇ ಇಟ್ಕೋತಾ ಇದ್ದೀನಿ.
ಇದನ್ನೆಲ್ಲ ಚೆನ್ನಾಗಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟೇ ನೀರಿನಂಶ ತುಂಬ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವೇನು ನೀರನ್ನ ಹಾಕೋ ಅವಶ್ಯಕತೆ ಇರಲ್ಲ. ಒಂದು 10 ನಿಮಿಷ ಇಟ್ಬಿಡಿ. ಹಾಗೆ ಚೆನ್ನಾಗಿ ಕೂಟಾದಮೇಲೆ ಬಾಳೆಹಣ್ಣನ್ನು ಡಯಾಬಿಟಿಸ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆದರೆ ನೀವು ರಾ ಬನಾನಾ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಡಯಾಬಿಟಿಸ್ ಇರೋರು ಕೂಡ ಆರಾಮಾಗಿ ತಿನ್ಬೋದು. ವಾರದಲ್ಲಿ ಅಟ್ಲೀಸ್ಟ್ ಒಂದು 2ರಿಂದ 3 ಸಲ ತಿನ್ಬೋದು. ಸೊ ರಾ ಬನಾನಾ ಫ್ರೈ ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆಗಳಿಗೆ ಒಳ್ಳೆಯದು ಮತ್ತು ನಿಮ್ಮ ಒಂದು ಗಟ್ ಇಶ್ಯೂಸ್ಗೆ ಕೂಡ ತುಂಬ ಒಳ್ಳೆಯದು. ಇದು ಫೈಬರ್ ರಿಚ್ ಮತ್ತು ನಿಮ್ಮ ಡೈಜೆಸ್ಟಿವ್ ಇಶ್ಯೂಸ್ಗಳನ್ನ ಕೂಡ ದೂರ ಮಾಡುತ್ತೆ. ನೀವು ಇದನ್ನು ವೆಯ್ಟ್ ಲಾಸ್ ಮಾಡುವಾಗಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವಾಗಲಿ ಯಾವಾಗ ಬೇಕಾದರೂ ನೀವು ರಾ ಬನಾನಾ ಫ್ರೈನ ತಿನ್ಬೋದು. ಸೊ ಇದನ್ನು ಸ್ವಲ್ಪ ಒಂದು 10 ನಿಮಿಷ ಬಿಡಿ. ಸೊ ನೆಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಆವಾಗ ನಾವು ರವಾದಲ್ಲಿ ಡಿಪ್ ಮಾಡೋಣ. ರವಾ ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ನೆಂದಿದೆ, ಇನ್ನೂ ಒಂದು 10 ನಿಮಿಷ ಬಿಡೋದಾದರೆ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನಾನು ರವಾದಲ್ಲಿ ಡಿಪ್ ಮಾಡ್ಕೋತೀನಿ. ಸೊ ಹೀಗೆ ನೋಡಿ ಚೆನ್ನಾಗಿ ಕೋಟ್ ಆಗುತ್ತೆ. ರವಾದಲ್ಲಿ ಡಿಪ್ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಚೆನ್ನಾಗಿ ಡಿಪ್ ಮಾಡಿಕೊಂಡು ಒಂದೊಂದೇ ಇಟ್ಕೊಳ್ಳಿ. ಸೊ ಇದಕ್ಕೆ ನಾವು ತುಂಬ ಎಣ್ಣೆ ಎಲ್ಲ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಎಣ್ಣೆ ಆದರೆ ಸಾಕು. ಯಾಕಂದರೆ ನಾವು ಹೆಲ್ತ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಅಡುಗೆನ ಮಾಡೋದಾದರೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಎಲ್ಲನೂ ಒಂದೊಂದಾಗೆ ಕೋಟ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾನು ವೆಯ್ಟ್ ಲಾಸಲ್ಲಿದ್ದೀನಿ, ಆದ್ರೂ ನಾನು ಬಜ್ಜಿ ಬೋಂಡಾ ತಿನ್ನಬೇಕು ಅನ್ನೋದಾದರೆ ಈ ಥರ ಒಂದು ರುಚಿಕರವಾಗಿ ನೀವು ಆರೋಗ್ಯಕರವಾಗಿ ಮಾಡಿಕೊಂಡು ತಿನ್ಬೋದು. ಈ ಥರ ಚೆನ್ನಾಗಿ ಎಲ್ಲನೂ ಕೋಟ್ ಆಗಿದೆ ನೋಡಿ. ಈ ಥರ ಚೆನ್ನಾಗಿ ಕೋಟ್ ಆಗಬೇಕು. ಸೊ ರವಾ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಜಸ್ಟ್ ಬೇಸಿನ್ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಬಟ್ ನನಗೆ ಸ್ವಲ್ಪ ಅದೊಂದು ಕ್ರಂಚಿನೆಸ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ರವಾ ಹಾಕ್ತೀನಿ. ಸೊ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ನ ತೊಗೋತಾ ಇದ್ದೀನಿ. ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ತುಂಬ ಜಾಸ್ತಿ ಎಲ್ಲ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೋತೀನಿ. ಸೊ ಸ್ವಲ್ಪ ಎಣ್ಣೆ ಕಾಯಲಿ. ಸೊ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಒಂದೊಂದಾಗೆ ಹಾಕಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸೇಮ್ ಬಜ್ಜಿ ಥರನೇ ಇರುತ್ತೆ. ಸೊ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಬೆಂದಿದೆ. ಸೊ ಹಾಗಾಗಿ ತಿರ್ವಾಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿದೆ. ರಾ ಬನಾನಾ ಫ್ರೈ ಈಸ್ ರೆಡಿ ಟು ಬಿ ಸರ್ವ್ಡ್. ತುಂಬ ರುಚಿಕರವಾದಂತಹ ರಾ ಬನಾನಾ ಫ್ರೈ. ನಾನಂತೂ ವಾರಕ್ಕೆ 2 ಸಲ ಮಾಡ್ಕೊಂಡು ತಿಂತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ. ಸೊ ಲೆಟ್ ಮಿ ಸರ್ವ್. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ.
ಸೊ ಆಯಿತಾ. ಸೊ ನೋಡಿ ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ತುಂಬ ರುಚಿಯಾದಂತಹ ರಾ ಬನಾನಾ ಫ್ರೈ ಇಸ್ ರೆಡಿ ಟು ಬಿ ಸರ್ವ್. ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ನೀವು ತುಂಬ ಡೀಪ್ ಫ್ರೈಡ್ ಫುಡ್ಸ್ನ ತಿನ್ನೋರಾಗಿದ್ದರೆ ಈ ಥರ ಒಂದು ಫುಡ್ಸ್ನ ಟ್ರೈ ಮಾಡ್ಕೊಂಡು ತಿನ್ನಿ. ವೆಯ್ಟ್ ಲಾಸ್ ಮಾಡೋರು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಆಗೋಣ. ಬಾಯ್. ಒಂದು ಒಳ್ಳೆಯ ಆರೋಗ್ಯಕರ ಆಹಾರವನ್ನು ಹೇಗೆ ತಯಾರಿಸಬಹುದು ಅಂತ ನೋಡಿದ್ರಲ್ವಾ. ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ 3 ರೀತಿಯ ದೋಷಗಳು ಇರುತ್ತವೆ. ಪಂಚಭೂತಗಳ ಸಂಯೋಜನೆಯಿಂದ ಈ ದೋಷಗಳು ರೂಪುಗೊಂಡಿದೆ. ಇದರಲ್ಲಿ ಒಂದು ಪಿತ್ತದೋಷ. ಈ ಪಿತ್ತದೋಷ ನೀರು ಮತ್ತು ಬೆಂಕಿಯ ಅಂಶಗಳನ್ನು ಒಳಗೊಂಡಿರುತ್ತೆ. ಈ ಪಿತ್ತದೋಷ ಏನಿದೆ ಇದು ಜೀರ್ಣಕಾರಿ ಶಕ್ತಿ ಅಥವಾ ಜೀರ್ಣಾಗ್ನಿಗೆ ಸಂಬಂಧಪಟ್ಟಿರುವಂಥದ್ದು. ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಾಗಲಿ ಅಥವಾ ಯಾವುದೇ ಅಸ್ವಸ್ಥತೆಯನ್ನು ತಡೆಗಟ್ಟುವಲ್ಲಿ ಪಿತ್ತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮ್ಮ ಹೊಟ್ಟೆ ಸರಿಯಾಗಿದ್ದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಕೂಡ ಸರಿಯಾಗಿರುತ್ತೆ. ಇದರಿಂದಾಗಿ ಬೇರೆ ಕಾಯಿಲೆಗಳು ಕೂಡ ಬರೋದು ಕಡಿಮೆ ಆಗುತ್ತೆ. ದೇಹದಲ್ಲಿ ಪಿತ್ತ ಹೆಚ್ಚಾದಾಗ ಯಾವೆಲ್ಲ ತೊಂದರೆಗಳು ಆಗುತ್ತೆ ಅಂತ ನೋಡೋದಾದರೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ್ಯಸಿಡ್ ರಿಫ್ಲೆಕ್ಸ್, ಗ್ಯಾಸ್ಟ್ರೈಟಿಸ್, ಇಂಡೈಜೆಷನ್ ಕಾಣಿಸ್ಕೊಳ್ಳುತ್ತೆ ಮತ್ತು ವಾಕರಿಕೆ ಹಾಗೂ ಕಾನ್ಸ್ಟಿಪೇಷನ್ ಅಂತಹ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಕೋಪ, ಕಿರಿಕಿರಿ, ಅಸಹನೆ ಈ ರೀತಿಯಾದ ವರ್ತನೆಗಳು ಕೂಡ ಶುರುವಾಗೋದಕ್ಕೆ ಆರಂಭ ಆಗುತ್ತೆ. ಇದರ ಜೊತೆಗೆ ಬಾಯಿಯಿಂದ ಒಂದು ದುರ್ವಾಸನೆ ಅಥವಾ ಕೆಟ್ಟ ಉಸಿರಾಟ ಆಗಿರಬಹುದು, ವಿಪರೀತವಾಗಿ ಬೆವರೋದಾಗಿರಬಹುದು, ದೇಹದ ದುರ್ವಾಸನೆ ಆಗಿರಬಹುದು ಮತ್ತು ರುಮೈಟೆಡ್ ಅರ್ಥ್ರೈಟಿಸ್ ಈ ರೀತಿಯ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹಾಗಾದರೆ ಪಿತ್ತದೋಷವನ್ನು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತ ನೋಡೋದಾದರೆ ಸೂರ್ಯನ ಕಿರಣಗಳಿಗೆ ನಮ್ಮ ಮೈಯನ್ನು ಹೆಚ್ಚು ಹೆಚ್ಚು ಒಡ್ಡಬೇಕಾಗತ್ತೆ. ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಆಗಿರಬಹುದು ಅಥವಾ ಫುಡ್ ಆಗಿರಬೇಕು, ಇದನ್ನು ಉಪಯೋಗಿಸ್ಬೇಕು. ಹಾಗೆ ಆತಂಕ, ಖಿನ್ನತೆ, ಒತ್ತಡ ಇದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕಾಗತ್ತೆ. ಇದರ ಜೊತೆಗೆ ಪಿತ್ತವನ್ನು ಪ್ರಚೋದಿಸುವಂತಹ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು. ಇನ್ನು ಪಿತ್ತದೋಷ ಜಾಸ್ತಿ ಇರೋವಂಥವ್ರು ಯಾವೆಲ್ಲ ಆಹಾರಗಳನ್ನು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು ಅಂತ ಅಂದರೆ ಅತಿಯಾಗಿ ಬಿಸಿಯಾಗಿರುವಂತಹ ಆಹಾರವನ್ನು ಸೇವಿಸಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಆ ಆಹಾರವನ್ನು ನೀವು ಸೇವಿಸಬೇಕಾಗತ್ತೆ. ತುಂಬ ಬಿಸಿ ಬಿಸಿ ಊಟವನ್ನು ಮಾಡೋದಾಗಲಿ, ಆಹಾರವನ್ನು ಸೇವಿಸೋದಾಗಲಿ ಇದು ಪಿತ್ತವನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಹಾಗೆ ಪಾನೀಯಗಳು ಅಂದರೆ ಲಿಕ್ವಿಡ್ ಫುಡ್, ಈ ಫ್ರೆಶ್ ಫ್ರೂಟ್ ಜ್ಯೂಸ್ ಆಗಿರಬಹುದು, ಇಂತಹ ಲಿಕ್ವಿಡ್ ಫುಡ್ಗಳನ್ನ ನೀವು ಜಾಸ್ತಿ ಪ್ರಿಫರ್ ಮಾಡಬೇಕಾಗತ್ತೆ. ಈ ಮಸಾಲೆಯುಕ್ತ ಪದಾರ್ಥಗಳಾಗಿರಬಹುದು, ಆಹಾರಗಳಾಗಿರಬಹುದು, ಫ್ರೈಡ್ ಫುಡ್ ಇರಬಹುದು, ಜಂಕ್ ಫುಡ್ ಇವೆಲ್ಲವನ್ನು ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಕೆಫೆನ್ ಇರಬಹುದು ಮತ್ತು ಕೂಲ್ ಡ್ರಿಂಕ್ಸ್ ಇರಬಹುದು, ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿ, ಟೀ ಆಗಿರಬಹುದು, ಆಲ್ಕೋಹಾಲ್ ಆಗಿರಬಹುದು, ಇದನ್ನು ಕೂಡ ನೀವು ಕಮ್ಮಿ ಮಾಡಬೇಕಾಗುತ್ತೆ. ಹೆಚ್ಚು ಕಾಫಿ ಕುಡಿಯೋದು ಕೂಡ ಪಿತ್ತಕ್ಕೆ ಒಳ್ಳೆಯದಲ್ಲ. ಇದರ ಜೊತೆಗೆ ಡ್ರೈಡ್ ಫುಡ್ ಅಂದರೆ ಡ್ರೈ ಫಿಶ್ ಆಗಿರಬಹುದು, ಈ ಒಣಗಿದ ಆಹಾರ ಏನಿದೆ ಇದು ಕೂಡ ಪಿತ್ತಕ್ಕೆ ಒಳ್ಳೆಯದಲ್ಲ. ಇದರ ಜೊತೆಗೆ ನಿಮ್ಮ ಆಹಾರ ಯಾವಾಗಲೂ ಲಘು ಇರಬೇಕು. ಹೆವಿ ಮೀಲ್ಸ್ ತಗೊಳ್ಳೇಬಾರ್ದು. ಲಘುವಾಗಿದೆ ಅಂತ ತಕ್ಷಣ ಅದು ಪ್ಲೇನ್ ಫುಡ್ ಆಗಿರಬಹುದು, ನಿಮ್ಮ ಆಹಾರ ಹೆಚ್ಚಾಗಿ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರಬೇಕಾಗತ್ತೆ. ಪಿತ್ತದೋಷ ಹೆಚ್ಚಾಗಿರೋರು ಯಾವ ರೀತಿಯಾದಂತಹ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕು ಅಂತ ಹೇಳೋದಾದರೆ ಮೊದಲಿಗೆ ನಿಮ್ಮ ಆಹಾರ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವೀಗಾಗಲೇ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ನೀವು ಸೇವಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಆ್ಯಕ್ಟಿವಿಟೀಸ್ ತುಂಬಾ ಓವರ್ ವರ್ಕ್ ಆಗಿರಬಹುದು ಅಥವಾ ಓವರ್ ಎಕ್ಸಸೈಸ್ ಆಗಲಿ ನೀವು ಮಾಡೋಕ್ಕೆ ಹೋಗಬಾರ್ದು. ಹಾಗಂತ ಯಾವುದೇ ಕೆಲಸ ಮಾಡದೆ ಕೂಡ ಇರೋಕ್ಕೆ ಹೋಗಬಾರ್ದು. ತುಂಬ ಬ್ಯಾಲೆನ್ಸ್ಡ್ ಆಗಿ ನೀವು ನಿಮ್ಮ ರೊಟೀನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಹೆಚ್ಚು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಮೂಡ್ನ ಆದಷ್ಟು ರಿಲ್ಯಾಕ್ಸ್ಡ್ ಆಗಿ, ಕಾಮಾಗಿ, ಪ್ಲೆಸೆಂಟಾಗಿ ಇಟ್ಕೋಬೇಕು. ನೀವು ಆದಷ್ಟು ಮೆಡಿಟೇಟ್ ಮಾಡಬೇಕಾಗತ್ತೆ. ಧ್ಯಾನ ಮಾಡೋದ್ರಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಇದಕ್ಕಾಗಿ ನೀವು ಯೋಗ ಕೂಡ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡ್ಬೋದು. ಯಾಕಂದರೆ ಪಿತ್ತದೋಷ ಇರೋರಿಗೆ ಸ್ವಲ್ಪ ಆ್ಯಂಗರ್ ಇಶ್ಯೂಸ್ ಇರುತ್ತೆ. ಆ್ಯಂಗರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಯೋಗ, ಪ್ರಾಣಾಯಾಮ ಇವೆಲ್ಲವೂ ಕೂಡ ತುಂಬಾ ಸಹಕಾರಿಯಾಗತ್ತೆ. ನೋಡಿದ್ರಲ್ಲ ಪಿತ್ತದೋಷ ಅಂದ್ರೇನು, ಪಿತ್ತದೋಷದಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಪಿತ್ತದೋಷವನ್ನು ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬಹುದು, ಇದಕ್ಕೆ ಯಾವೆಲ್ಲ ಆಹಾರಗಳನ್ನ ಸೇವಿಸಬೇಕಾಗತ್ತೆ, ಯಾವೆಲ್ಲ ಆಹಾರಗಳನ್ನ ಸೇವಿಸಬಾರ್ದು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟಿದ್ದೀವಿ. Click on the bell icon to watch our latest videos.